A confident guy is much better than a talented guy who always keeps questioning himself. That's very true. ಸೊ 5 ಸ್ಟೆಪ್ಸಲ್ಲಿ ಕಾನ್ಫಿಡೆನ್ಸ್ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಹೇಳ್ತೀನಿ ಇವತ್ತು. ಆ್ಯಂಡ್ 5 ಮಿಸ್ಟೇಕ್ಸ್ ಏನೇನು ಮಾಡ್ತಿದ್ದೀರಾ ನೀವು ಅಂತ. ನಾನು ಲಾಸ್ಟ್ ವಿಡಿಯೋ ಕಮ್ಯುನಿಕೇಷನ್ ಬಗ್ಗೆ ಹಾಕಿದ್ದೆ. ಸೊ 5 ಸ್ಟೆಪ್ಸಲ್ಲಿ ಕಮ್ಯುನಿಕೇಷನ್ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ. ಇನ್ ಕೇಸ್ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಈ ವಿಡಿಯೋ ಮುಗಿಸ್ಕೊಂಡು ಆ ವಿಡಿಯೋ ನೋಡಿ. ಯಾಕಂದರೆ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ಎರಡೂ ಕಂಬೈನ್ ಆಗಿದ್ದಾಗ ಮಾತ್ರ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು. ಇದೊಂಥರ ಹೆಂಗೆ ಅಂತ ಅಂದರೆ ಒಂದು ಪಝಲಿಂದ 2 ಪೀಸ್ ಇದ್ದಂಗೆ ಆಯಿತಾ. ಕಮ್ಯುನಿಕೇಷನ್ ಕಾನ್ಫಿಡೆನ್ಸ್ ಎರಡೂ ಒಟ್ಟಿಗೆ ಬಂದರೆ ಮಾತ್ರ ನಿಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಸಿಗೋದು. ಇನ್ ಕೇಸ್ ನಿಮ್ಮದು ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಸಮ್ಟೈಮ್ಸ್ ಲ್ಯಾಕ್ ಆಗ್ತಿದೆ ಅಂತ ಅಂದ್ರೂ ಸಮ್ಟೈಮ್ಸ್ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ಚೆನ್ನಾಗಿದ್ದಾಗ ಆ ಜಾಬ್ ಕ್ರ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ. ಅದಕ್ಕೆ ಪ್ರೈಮ್ ಎಕ್ಸಾಂಪಲ್ ನಾನೊಂದು ವಿಡಿಯೋಲಿ ಅದೇ ಹೇಳಿದ್ದೆ, ಲೈಕ್ ನನ್ನ ಜಾಬ್ನ ನಾನು ಸೋಲಿ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ಬೇಸಿಸ್ ಮೇಲೆ ಕ್ರ್ಯಾಕ್ ಮಾಡಿದ್ದು ಅಂತ. ಅದಾದ್ಮೇಲೆ ತುಂಬಾ ಜನ ವಿಡಿಯೋ ಮಾಡಿ ಅಂದಾಗ ಸೊ ಅದಕ್ಕೆ ಕಮ್ಯುನಿಕೇಷನ್ ವಿಡಿಯೋ ಮಾಡಿದೆ. ಸೊ ಸೆಕೆಂಡ್ ಪಾರ್ಟ್ ಆಫ್ ದಟ್ ವಿಡಿಯೋ ಇಸ್ ಕಾನ್ಫಿಡೆನ್ಸ್. ಅದನ್ನ ಇವಾಗ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ 5 ಸ್ಟೆಪ್ಸ್. ಲಾಸ್ಟ್ ಸ್ಟೆಪ್ ನನ್ನ ಫೇವ್ರೇಟ್. ಸೊ ಲಾಸ್ಟ್ ವರ್ಗೂ ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ಅಂಡ್ ತುಂಬಾ ಜಾಸ್ತಿ ಕಲಿಯಕ್ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮಿಸ್ಟೇಕ್ ಏನು ಅಂತ ಅಂದ್ರೆ ವೇಟಿಂಗ್ ಟು ಫೀಲ್ ಕಾನ್ಫಿಡೆಂಟ್. ಸೊ ವೇಟಿಂಗ್ ಟು ಫೀಲ್ ಕಾನ್ಫಿಡೆಂಟ್ ಅಂದ್ರೆ ಏನು? ಈಗ ನೀವು ನಾನು ಫುಲ್ ಕಾನ್ಫಿಡೆಂಟ್ ಫೀಲ್ ಆಗೋವರೆಗೂ, ಲೈಕ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋವರೆಗೂ ನಾನು ಎಲ್ಲೂ ಹೋಗೋದೇ ಇಲ್ಲ ಹೊರಗಡೆ. ಆ ಪರ್ಫೆಕ್ಟ್ ಕಾನ್ಫಿಡೆಂಟ್ ಪರ್ಸನ್ ಆಗಿ ನಾನು ಹೊರಗಡೆ ಬೀಳ್ತೀನಿ ಅಂತ ಅಂದ್ರೆ ಅದು ಪಾಸಿಬಲ್ ಇಲ್ಲ ಆಯ್ತಾ. ಸೊ ಅದು ಆಗೋದಿಲ್ಲ. ಹಂಗೆ ಈಗ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ ಎಲ್ಲಿ? ನಿಮ್ಮ ಫ್ಯಾಮಿಲಿ ಜೊತೆ ಕಾನ್ಫಿಡೆಂಟ್ ಆಗಿರ್ತೀರಾ, ನಿಮ್ಮ ಫ್ರೆಂಡ್ಸು ಆಯ್ತಾ, ನಿಮ್ಮ ನಾರ್ಮಲ್ ಏನು ದಿನ ಡೇ ಟು ಡೇ ಸರ್ಕಲ್ ಇರುತ್ತೆ ಅಲ್ಲಿ ಮಾತ್ರ ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಆ್ಯಕ್ಚುಲಿ ಎಲ್ಲಿ ಮ್ಯಾಟರ್ ಆಗೋದು ಅಂದರೆ ಔಟ್ ಆಫ್ ದ ಬಾಕ್ಸ್ ಸಿಚುವೇಶನ್ ಅಲ್ಲೇ ಮ್ಯಾಟರ್ ಆಗೋದು. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಮ್ಯಾಟರ್ ಆಗುತ್ತೆ. ಆ ಕಂಫರ್ಟ್ ಝೋನಿಂದ ಹೊರಗಡೆ ನೀವು ಬರದೇ ಇದ್ರೆ, ನೀವು ಕಂಫರ್ಟ್ ಝೋನಲ್ಲಿ ನೀವು ಎಷ್ಟೇ ಕಾನ್ಫಿಡೆಂಟ್ ಆಗಿ ಏನೇ ಆಗಿ ಹೊರಗಡೆ ವರ್ಲ್ಡ್ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ. ಆ ಥರ ಕಂಫರ್ಟ್ ಝೋನಲ್ಲಿ ಇರೋರಿಗೆ ನೀವು ಯಾರು ಅಂತ ಗೊತ್ತು, ಏನು ಅಂತ ಗೊತ್ತು, ನಿಮ್ಮ ಕಂಫರ್ಟ್ ಚೆನ್ನಾಗಿರುತ್ತೆ ಅವ್ರ ಜೊತೆ. ಸೊ ವೆಯ್ಟ್ ಮಾಡ್ತಾ ಕೂತ್ಕೊಳ್ಳೋದು ಸರಿಯಲ್ಲ. ಎಕ್ಸ್ಟರ್ನಲ್ ವರ್ಲ್ಡ್ಗೆ ಸ್ವಲ್ಪ ಎಕ್ಸ್ಪೋಜರ್ ತಗೊಳ್ಳಿ ಆಯ್ತಾ. ಪರವಾಗಿಲ್ಲ, ಕಾನ್ಫಿಡೆನ್ಸ್ ಏನು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ಪೇ ಬಿಲ್ಡ್ ಆಗೋದು ನಿಮಗೆ. ಒಂದೇ ಸತಿ ನಾನು ಎಲ್ಲ ಕಲ್ತ್ಬಿಟ್ಟು ನಾನು ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ ಅಲ್ವಾ. ಈಗ ನಾನು ಕಂಪ್ಲೀಟ್ ಆಗಿ ಒಂದು ಬಾಡಿ ಬಿಲ್ಡರ್ ಆಗ್ಬಿಟ್ಟು ಆಮೇಲೆ ಜಿಮ್ಮಿಗೆ ಎಂಟರ್ ಆಗ್ತೀನಿ ಅಂತಂದ್ರೆ ಫೂಲಿಶ್ನೆಸ್ ಅದು. ಜಿಮ್ಮಿಗೆ ಹೋಗ್ಬಿಟ್ಟೆ ಬಾಡಿ ಬಿಲ್ಡರ್ ಆಗಕ್ಕೆ ಸಾಧ್ಯ ಆಯ್ತಾ. ಈಗ ನೀವು ಜಿಮ್ಗೆ ಹೋಗ್ದೇನೆ ನಾನು ಎಲ್ಲಾ ವರ್ಕೌಟನ್ನು ಕಲ್ತ್ಕೊಂಡು ಎಲ್ಲ ಬಿಲ್ಡ್ ಮಾಡಿ ಆಮೇಲೆ ಜಿಮ್ಗೆ ಹೋಗ್ತೀನಿ ಅಂದ್ರೆ ಸರಿ ಆಗೋದಿಲ್ಲ. ಸೊ ಅದು ಹಂಗೆ ವರ್ಕ್ ಆಗೋದಿಲ್ಲ. ಅದೇ ತರ ಯಾವುದೇ ಸ್ಕಿಲ್ ತಗೊಳ್ಳಿ ಆಯ್ತಾ. ಕಾನ್ಫಿಡೆನ್ಸ್ ಕೂಡ ಒಂದು ಸ್ಕಿಲ್ಲೇನೆ. ಕೆಲವ್ರು ಏನು ಅಂತಂದ್ರೆ ಬರ್ತಿಂದಾನೆ ಅವ್ರದ್ದು ಹಾರ್ಡ್ ವೈರಿಂಗ್ ಹಂಗಿರುತ್ತೆ, ಅವ್ರು ಕಾನ್ಫಿಡೆಂಟ್ ಆಗಿರ್ತಾರೆ, ಅವ್ರ ಅಪ್ಬ್ರಿಂಗಿಂಗ್ ಆ ಥರ ಇರುತ್ತೆ. ಮೋಸ್ಟ್ ಆಫ್ ಯಾರಿರ್ತಾರೆ ನಮ್ಮ ಥರ, ನಾವೇನು ಅಂತಂದ್ರೆ ಇವೆಂಚುಲಿನೇ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಬೇಕು ನಮ್ಮ ಲೈಫಲ್ಲಿ. ನಮಗೆ ಹುಡ್ತಾ ಬಂದಿರೋದಿಲ್ಲ, ಸರ್ಕಮ್ಸ್ಟಾನ್ಸಸ್ ಕೂಡ ಹಂಗಿರೋದಿಲ್ಲ. ಪ್ಲಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಅಪ್ಬ್ರಿಂಗಿಂಗ್ ಮೇಲೆ ತುಂಬಾ ಜಾಸ್ತಿ ಮ್ಯಾಟರ್ ಆಗುತ್ತೆ. ಕೆಲವು ಟೈಮ್ ಟೀಚರ್ಸ್ ಕೂಡ ನಮ್ಮನ್ನ ಹೆಂಗ್ ಟ್ರೀಟ್ ಮಾಡಿರ್ತಾರೆ ಚಿಕ್ಕ ವಯಸ್ಸಲ್ಲಿ, ಅದೆಲ್ಲ ಮ್ಯಾಟರ್ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಕ್ಕೆ ಆಯ್ತಾ. ಜಸ್ಟ್ ನಮಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತ ಕ್ಲಾಸಲ್ಲೆಲ್ಲ ಇನ್ಸಲ್ಟ್ ಮಾಡಿದ್ರೆ ಸೊ ಅವಾಗ ಕಾನ್ಫಿಡೆನ್ಸ್ ಅಲ್ಲೇ ಕ್ರ್ಯಾಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾರಾದರೂ ದೊಡ್ಡವ್ರು ನೋಡ್ತಿದ್ರೆ ನಿಮ್ಮ ಮಕ್ಕಳದ್ದು ಕಾನ್ಫಿಡೆನ್ಸನ್ನು ಬ್ರೇಕ್ ಮಾಡಬೇಡಿ ಆಯ್ತಾ. ಚಿಕ್ಕ ವಯಸ್ಸಿಂದ ನೀವು ಅವ್ರನ್ನ ಹೆಂಗೆ ಬೆಳೆಸ್ತೀರಾ ಅನ್ನೋದು ಅವ್ರ ಕಾನ್ಫಿಡೆನ್ಸಿಗೆ ತುಂಬ ಜಾಸ್ತಿ ಮ್ಯಾಟರ್ ಆಗುತ್ತೆ. ಈಗ ನಾನು ನೋಡಿರೋ ಪ್ರಕಾರ ಏನು ಅಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಓದೋದ್ರಲ್ಲಿ ಒಂಥರ ಆವ್ರೇಜ್ ಸ್ಟೂಡೆಂಟೇನೆ ನಾನು. ಆಮೇಲೆ ಬರ್ತಾ ಸ್ವಲ್ಪ ಚೆನ್ನಾಗಾಗಕ್ಕೆ ಶುರು ಆಗಿದ್ದು ನಾನು. ಬಟ್ ಇನಿಷಿಯಲಿ ಆ ಟೀಚರ್ಸ್ ನಿಮ್ಮನ್ನ ಟ್ರೀಟ್ ಮಾಡೋದು ಅದೆಲ್ಲ ಫೇವರಿಸಮ್ ಎಲ್ಲ ಇದ್ದೇ ಇರ್ತಿತ್ತು ಅವಾಗ. ಸೊ ಅವಾಗ ಏನಾಗ್ತಿತ್ತು ಅಂತಂದ್ರೆ ಕಾನ್ಫಿಡೆನ್ಸ್ ನಮಗೆ ಸ್ವಲ್ಪ ಕಮ್ಮಿ ಆಗೋದು, ಪುಲ್ ಬ್ಯಾಕ್ ಆಗ್ಬಿಡ್ತಿದ್ವಿ ನಾವು ಇದರಿಂದ. ಸೊ ಆ ಥರ ಮಾಡಕ್ ಹೋಗ್ಬಿಡಿ, ನೀವು ಮಕ್ಳಿಗೆ ಮಾಡಕ್ ಹೋಗ್ಬಿಡಿ ಎಸ್ಪೆಷಲಿ ಆಯ್ತಾ. ಹೇಳ್ಕೊಡಿ ಕರೆಕ್ಟಾಗಿ, ಪೇಷನ್ಸ್ ಇಂದ ರೆಸ್ಪಾಂಡ್ ಮಾಡಿ ಅವ್ರದ್ದು ಏನೇ ಕ್ವೆಶನ್ಸ್ ಇದ್ರು. ಸೊ ನಿಮ್ದೊಂದು ಹ್ಯೂಜ್ ಇಂಪ್ಯಾಕ್ಟ್ ಆಗುತ್ತೆ ಪೇರೆಂಟ್ಸ್ ಇಂದು ಒಂದ್ ಮಕ್ಕಳಿಗೆ ಕಾನ್ಫಿಡೆನ್ಸ್ ಹೆಂಗ್ ತುಂಬೋದು ಅಂತ. ಫಾಲ್ಸ್ ಕಾನ್ಫಿಡೆನ್ಸ್ ಕೂಡ ತುಂಬೋದು. ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಅವ್ರಿಗೆ ಕರೆಕ್ಟಾಗಿ ಹೇಳಿ ಇದು ತಪ್ಪು ಅಂತ ಅಂದ್ಬಿಟ್ಟು. ಅದ್ರ ಬದಲು ಲೈಕ್ ತುಂಬಾ ರ್ಯಾಶ್ ಆಗೆಲ್ಲ ಮಾಡಕ್ ಹೋಗ್ಬಾರ್ದು. ಐ ಹೋಪ್ ಇದು ಅರ್ಥ ಆಗಿದೆ ಅಂತ. ಸೊ ಅದಕ್ಕೆ ಕಾನ್ಫಿಡೆನ್ಸ್ ಏನು ಅಂತ ಅಂದ್ರೆ ಲೈಕ್ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು ವೇಟ್. ಹೋಗಿ ಎಕ್ಸ್ಪೋಜರ್ ತಗೊಳ್ಳಿ, ಹೊರಗಡೆ ಎಕ್ಸ್ಟರ್ನಲ್ ವರ್ಲ್ಡ್ ಇಂದ ಕಲಿತಾ ಬರಬೇಕು. ನಿಧಾನಕ್ಕೆ ಆ ಸ್ಕಿಲ್ ಬಿಲ್ಡ್ ಆಗುತ್ತೆ. ಪ್ರಾಕ್ಟೀಸ್ ಅಂಡ್ ಇಟ್ ವಿಲ್ ಬಿಲ್ಡ್. ಸೊ ಒಂದೇ ಸತಿ ಕಲಿಯಕ್ಕಾಗಲ್ಲ, ಎಲ್ಲ ಕಲ್ತ್ಬಿಟ್ಟು ಹೋಗ್ತೀನಿ ಅನ್ನಕ್ ಆಗೋದಿಲ್ಲ, ನಿಧಾನಕ್ಕೆ ಕಲಿತಾ ಬರ್ಬೇಕಷ್ಟೇ. ಸೊ ಫಸ್ಟ್ ಏನು, ವೇಟಿಂಗ್ ಫಾರ್ ದ ರೈಟ್ ಟೈಮ್, ವೇಟಿಂಗ್ ಟು ಬಿ ಕಾನ್ಫಿಡೆಂಟ್ ಆಯ್ತಾ. ಅದಕ್ಕೆ ವೇಟ್ ಮಾಡಬೇಡಿ. ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ, ವೇಟ್ ಮಾಡಬೇಡಿ, ಆಕ್ಷನ್ ತಗೊಳ್ಳಿ. ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಸೊ ಫಸ್ಟ್ ಆಯ್ತು. ಇವಾಗ ಸೆಕೆಂಡ್ ಸ್ಟೆಪ್ ಏನು? ಸೊ ಮಿಸ್ಟೇಕ್ ನಂಬರ್ 2 ಏನು ಅಂತಂದ್ರೆ ದ ಸ್ಪಾಟ್ಲೈಟ್ ಎಫೆಕ್ಟ್ ಅಂತ. ಸ್ಪಾಟ್ಲೈಟ್ ಎಫೆಕ್ಟ್ ಅಂತ ಅಂದ್ರೆ ಏನು? ನಮ್ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ನಾವೇ ಹೀರೋ, ನಮ್ ಲೈಫಿಗೆ ನಾವೇ ಹೀರೋ ಅಲ್ವಾ. ಸೊ ನಮಗೆ ಏನ್ ಅನ್ನಿಸ್ತಿರುತ್ತೆ, ಎಲ್ಲ ನನ್ನೇ ನೋಡ್ತಿದ್ದಾರೆ, ಎಲ್ಲ ನನ್ನನ್ನೇ ಜಡ್ಜ್ ಮಾಡ್ತಿದ್ದಾರೆ, ನಾನು ಏನ್ ಬಟ್ಟೆ ಹಾಕಿದೀನಿ ಅಂತ ಜಡ್ಜ್ ಮಾಡ್ತಿದ್ದಾರೆ, ನನ್ ಕೂದಲು ಸರಿ ಇದೆಯಾ ಇಲ್ವೋ, ಆ ತರ ಒಂದು ಒಂಥರ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ ನೋಡಿ ಜನ. ಸೆಲ್ಫ್ ಅವೇರ್, ತುಂಬಾ ಕಾನ್ಶಿಯಸ್ ಆಗಿರ್ತಾರೆ, ಓವರ್ ಕಾನ್ಶಿಯಸ್ ಆಗಿರ್ತಾರೆ. ಆ ತರ ಇದ್ದಾಗ ಏನಾಗುತ್ತೆ, ಬೇರೆಯವ್ರು ನನ್ನನ್ನು ಹೆಂಗ್ ನೋಡ್ತಿದ್ದಾರೆ ಅನ್ನೋದನ್ನೇ ಜಾಸ್ತಿ ಥಿಂಕ್ ಮಾಡಕ್ ಶುರು ಮಾಡ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಕಾನ್ಫಿಡೆನ್ಸ್ ನಿಮ್ದು ಫುಲ್ ಕ್ರಾಶ್ ಆಗ್ಬಿಡುತ್ತೆ. ಅವ್ರು ಯಾರಾದ್ರೂ ನಗಾಡ್ತಿದ್ರೆ ನಿಮ್ ತಲೆಯಲ್ಲಿ ಏನಿರುತ್ತೆ, ನನ್ನೇ ನೋಡಿ ನಗಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಿರುತ್ತೆ ನಿಮ್ಗೆ. ಅವ್ರು ಬೇರೆನೇ ಏನೋ ಯೋಚಿಸ್ಕೊಂಡು ಮಾತಾಡ್ಕೊಂಡು ನಗಾಡ್ತಿರ್ತಾರೆ. ಒಂದ್ಸತಿ ಒಂದ್ ಗ್ಲಾನ್ಸ್ ನಿಮ್ ಕಡೆ ನೋಡ್ಬಿಟ್ರೆ ನಗಾಡ್ತಾ ನಿಮ್ಗೆ ಏನನ್ಸುತ್ತೆ, ನಿಮ್ಮನ್ನ ನೋಡಿ ನಗಾಡ್ತಿದ್ದಾರೆ ಅನ್ನೋ ತರ ಫೀಲ್ ಬರುತ್ತೆ ನಿಮ್ಗೆ. ಸೊ ಅದನ್ನ ಸ್ಪಾಟ್ಲೈಟ್ ಎಫೆಕ್ಟ್ ಅಂತ ಅಂತೀವಿ. ಸ್ಪಾಟ್ಲೈಟ್ ಎಫೆಕ್ಟ್ ಇರಬಾರ್ದು, ಒಳ್ಳೇದಲ್ಲ ಅದು. ನಿಮ್ ಲೈಫಿಗೆ ನೀವೇ ಹೀರೋ, ಎಲ್ಲ ಫೈನ್. ಬಟ್ ಎಲ್ಲರೂ ಅವ್ರವ್ರ ಲೈಫಲ್ಲಿ ಅವರೇ ಬಿಸಿ ಆಗಿದ್ದಾರೆ.
ನಿಮ್ಮ ಥರ ಅವ್ರಿಗೂ ಸ್ಪಾಟ್‌ಲೈಟ್ ಎಫೆಕ್ಟ್ ಇರುತ್ತೆ. ನೀವೇನು ಯೋಚಿಸ್ತಿದ್ದೀರಾ, ಅವ್ರು ನನ್ನ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಅಂತ. ಅವ್ರು ಆ ಕಡೆ ಅವರು ಅದೇ ಯೋಚಿಸ್ತಿರ್ತಾರೆ. ನೀವು ಅವ್ರ ಕಡೆ ನೋಡಿದಾಗ, ಓಹ್! ಇವ್ನು ನನ್ನ ಬಗ್ಗೆ ಏನೋ ಯೋಚಿಸ್ತಿದ್ದಾನೆ ಅಂತ. ಸೊ, ಈ ಲೂಪಲ್ಲಿ ಸಿಗಾಕೊಂಡಿದ್ದಾರೆ ಎಲ್ಲಾರುನು. ಆ ಲೂಪಲ್ಲಿದ್ದಾಗ ಏನಾಗುತ್ತೆ, ತುಂಬ ಜಾಸ್ತಿ ಓವರ್ ಕಾನ್ಷಿಯಸ್ ಆಗ್ಬಿಡ್ತೀವಿ. ಓಹ್! ನಾನು ಹೆಂಗೆ ಓಡಾಡ್ತಿದ್ದೀನಿ, ನನ್ನ ನಡೆಯೋ ಸ್ಟೈಲಿಗೆ ಏನಾರು ಆಡ್ಕೋತಾ ಇದ್ದಾರಾ ಅಂತೆಲ್ಲ. ಅದನ್ನ ಬಿಟ್ಬಿಡಿ. ಸ್ಪಾಟ್‌ಲೈಟ್ ಎಫೆಕ್ಟನ್ನ ನೀವು ತುಂಬ ಜಾಸ್ತಿ ತಲೆಗೆ ಹಾಕೋಬಾರ್ದು. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿದ್ದಾರೆ. ಯಾರು ನಿಮ್ಮನ್ನ ಜಡ್ಜ್ ಮಾಡ್ತಿಲ್ಲ. ಇನ್ ಕೇಸ್ ಮಾಡಿದ್ರು ಕೂಡ 1 ನಿಮಿಷ, 2 ನಿಮಿಷ ಮಾಡ್ತಾರೆ, ಮರ್ತೋಗ್ತಾರೆ ಅದಾದ್ಮೇಲೆ ಅಷ್ಟೇ. ಅದು ಮ್ಯಾಟರೇ ಆಗಬಾರ್ದು ನಿಮಗೆ. ಆಯ್ತಾ? ಕಾನ್ಫಿಡೆನ್ಸ್ ಕಿಲ್ ಮಾಡೋದೇ ಸ್ಪಾಟ್‌ಲೈಟು. ಅದನ್ನ ಮಾಡಕ್ಕೆ ಹೋಗ್ಬಿಡಿ. ಅದು ತಲೆಗೆ ಹಾಕೊಳಕ್ಕೆ ಹೋಗ್ಬಿಡಿ ಅದನ್ನ. ಸೊ, ಸೆಕೆಂಡ್ ಮಿಸ್ಟೇಕ್ ಅದು. ಸೊ, ಥರ್ಡ್ ಮಿಸ್ಟೇಕ್ ಏನು ಅಂತ ಅಂದ್ರೆ ಕಂಪ್ಯಾರಿಸನ್ ಸಿಂಡ್ರೋಮ್. ಆಯ್ತಾ? ಕಂಪ್ಯಾರಿಸನ್ ಸಿಂಡ್ರೋಮ್ ಏನು ಅಂದ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡೋದು. ಆಯ್ತಾ? ಓಹ್! ಅವ್ನು ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ. ಓಹ್! ಇವ್ನು ನೋಡಿ ಯಾವ ತರ ಮಾತಾಡ್ತಾನೆ. ಅವ್ನು ಬಟ್ಟೆ ಹಾಕೋದು ಚೆನ್ನಾಗಿದೆ. ತುಂಬಾ ಜಾಸ್ತಿ ಬೇರೆಯವರಿಗೆ ನಿಮ್ಮನ್ನ ನೀವು ಕಂಪೇರ್ ಮಾಡ್ತಾ ಇದ್ರೆ ಬೆಳೆಯಕ್ಕಾಗೋದಿಲ್ಲ. ಗ್ರೋತ್ ಬರೋದಿಲ್ಲ ಅಲ್ಲಿ. ಆಯ್ತಾ? ಸೊ, ಕಾನ್ಫಿಡೆನ್ಸ್ ಕೂಡ ಅಲ್ಲೇ ಕಿಲ್ ಆಗುತ್ತೆ. ನೀವು ಯಾರನ್ನಾದ್ರೂ ನಿಮ್ಗಿಂತ ಮೇಲೆ ಅಂತ ಹಿಂಗ್ ನೋಡ್ಕೊಂಡು ಟ್ರೀಟ್ ಮಾಡ್ತಿದ್ರೆ ನೀವು ಆಬ್ವಿಯಸ್ಲಿ ಸ್ವಲ್ಪ ಹಿಂಗೆ ಲೈಕ್ ಕ್ರೌಚ್ ಆಗಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸಬ್ಮಿಸಿವ್ ಆಗ್ಬಿಡುತ್ತೆ ಅಲ್ಲಿ. ಆಯ್ತಾ? ಯಾಕಂದ್ರೆ ಅವ್ನು ನಿಮ್ಗಿಂತ ಮೇಲೆ ಅನ್ನೋ ಫೀಲಿಂಗ್ ನೀವು ಆಲ್ರೆಡಿ ತಲೆಗೆ ಹಾಕೋಬಿಟ್ಟಿದ್ದೀರಾ. ಅದೇ ಯಾರಾದ್ರೂ ನಿಮ್ಗಿಂತ ಕೆಳಗಡೆ ಇರೋರು ನೀವು ಮಾತಾಡ್ತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೆಗೆ ಹೌಸ್ ಹೆಲ್ಪ್ ಯಾರಾದ್ರೂ ಬಂದ್ರೆ ನೀವು ಅವ್ರ ಹತ್ರ ಮಾತಾಡೋ ರೀತಿನೇ ಬೇರೆ ಇರುತ್ತೆ. ನೀವು ಆರ್ಡರ್ ಮಾಡಕ್ ಶುರು ಮಾಡ್ಬಿಡ್ತೀರಾ ಅಲ್ವಾ? ಇದನ್ನ ಮಾಡಿ, ಅದನ್ನ ಮಾಡಿ, ಆ ಕಡೆ ಹೋಗಿ ಅಂತೆಲ್ಲ ಹಿಂಗೆ. ಕೆಲವು ಟೈಮ್ ಇವಾಗ ಮಾಡಿ ಹೋಗಿ ಅಂತಾನೂ ಅನ್ನಲ್ಲ, ಹೋಗು ಸಿಂಗ್ಯುಲರ್ ಅಲ್ಲೆಲ್ಲ ಮಾತಾಡ್ತೀರಾ ನೀವು. ಯಾಕಂದ್ರೆ ನಿಮ್ ತಲೆಯಲ್ಲಿ ಅದು ಸೆಟ್ ಆಗ್ಬಿಟ್ಟಿದೆ, ಇವ್ರು ನನ್ಕಿಂತ ಕೆಳಗಡೆ ಇರೋರು. ಸೊ, ಇವ್ರು ನನ್ಕಿಂತ ಕೆಳಗಡೆ ಇರೋದ್ರಿಂದ ಸೊ ನಾನು ಇವ್ರಿಗೆ ಹೆಂಗ್ ಬೇಕಾದ್ರೂ ಮಾತಾಡ್ಬಹುದು. ಅದೇ ಯಾರಾದ್ರೂ ನನ್ಕಿಂತ ಮೇಲಿದ್ರೆ ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಆಯ್ತಾ? ಎಲ್ಲಾರ್ಗೂ ರೆಸ್ಪೆಕ್ಟ್ ಕೊಡ್ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಅವ್ರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡೋದ್ ಕಲೀರಿ. ಅಂಡ್ ಪ್ರತಿಯೊಬ್ರು ಸೇಮ್ ಲೆವೆಲ್ ಅಲ್ಲಿ ನೋಡೋದ್ ಕಲೀರಿ. ಆಯ್ತಾ? ಒಂದೇ ಲೆವೆಲ್ ಅಲ್ಲಿ ನೋಡೋದ್ ಕಲೀರಿ ಎಲ್ಲಾರ್ನು. ಯಾರು ಮೇಲಲ್ಲ, ಯಾರು ಕೆಳಗಡೆ ಅಲ್ಲ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಅದೇ ಲೆವೆಲ್ ಅಲ್ಲಿ ಇದ್ದಾರೆ ಅಂತ. ಅವಾಗ ಏನಾಗುತ್ತೆ, ಕಂಪ್ಯಾರಿಸನ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ತೆಗೆದ್ರಿ ನೀವು. ಕಂಪ್ಯಾರಿಸನ್ ಅನ್ನ ತೆಗೆದಾಗ ನೀವು ಎದುರುಗಡೆ ಪರ್ಸನ್ ಅನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಾ. ಅವ್ನು ಎಷ್ಟೇ ಮೇಲಿದ್ರು ಅವನೊಬ್ಬ ಮನುಷ್ಯನೇ. ಬೈ ದ ಎಂಡ್ ಆಫ್ ದ ಡೇ ಅವನು ಒಬ್ಬ ಮನುಷ್ಯನೇ. ಅವ್ನು ಹಾರ್ಡ್ ವರ್ಕ್ ಮಾಡಿದಾನೆ, ಎಲ್ಲ ಫೈನ್, ಬಟ್ ಹೀಸ್ ಎ ಹ್ಯೂಮನ್ ಅಲ್ವಾ? ಸೊ, ಮನುಷ್ಯನ ತರ ಟ್ರೀಟ್ ಮಾಡಿ ಆರಾಮಾಗಿ. ಆಯ್ತಾ? ಮಾಮೂಲಿ ಮಾತಾಡಿ. ನಿಮ್ ತರನೇ ಒಬ್ಬ ಮನುಷ್ಯ ಅವನು ಅಲ್ವಾ? ಸೊ, ಕಂಪ್ಯಾರಿಸನ್ ಇಟ್ಕೊಳಕ್ ಹೋಗ್ಬಿಡಿ. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲ ಸೇಮೇನೆ, ಎಲ್ಲ ಮನುಷ್ಯರೇನೆ. ಆಯ್ತಾ? ಸಿಂಪಲ್. ನೀವು ಯಾವಾಗ ಅದು ಕಂಪ್ಯಾರಿಸನ್ ಅನ್ನ ಫ್ಯಾಕ್ಟರ್ ತೆಗಿತೀರಾ ಮೇಲೆ ಕೆಳಗೆ ಅಂತ, ನಿಮ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅವಾಗ. ಯಾಕೆ ಅಂತ ಅಂದ್ರೆ ಎದುರುಗಡೆ ಇರೋನು ಒಂದ್ರಲ್ಲಿ ಅವನು ಪ್ರೋ ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು ಯಾವುದೋ ಒಂದು ಸ್ಕಿಲ್ ಅಲ್ಲಿ. ಬಟ್ ಇನ್ನೊಂದು ಸ್ಕಿಲ್ ಅಲ್ಲಿ ಅವ್ನು ತುಂಬಾ ವೀಕ್ ಆಗಿರ್ಬೋದು, ಅವನಿಗೆ ಏನು ಬರದೇ ಇಲ್ಲ ಅನ್ಸುತ್ತೆ ಮೇ ಬಿ. ಅದೇ ತರ ನೀವು ಯಾವುದೋ ಒಂದು ಸ್ಕಿಲ್ ಅಲ್ಲಿ ತುಂಬಾ ಪ್ರೋ ಆಗಿರ್ಬೋದು, ನೀವು ಯಾವುದೋ ಒಂದು ಸ್ಕಿಲ್ ಅಲ್ಲಿ ವೀಕ್ ಆಗಿದ್ದೀರಾ. ಎಲ್ಲ ಹ್ಯೂಮನ್ಸ್ ಸೇಮೆ. ಯಾರಿಗೂ ಎಲ್ಲದೂ ಬರೋದಿಲ್ಲ. ಆಯ್ತಾ? ಯಾರಿಗಾದ್ರೂ ಒಬ್ರಿಗೆ ಕೆಲವು ತುಂಬಾ ಚೆನ್ನಾಗಿ ಬರುತ್ತೆ, ಕೆಲವು ಬರೋದಿಲ್ಲ ಅಷ್ಟೇ. ಸಿಂಪಲ್. ಹಂಗೆ ಟ್ರೀಟ್ ಮಾಡಿ. ಓಕೆ, ಇವನೊಬ್ಬ ಹ್ಯೂಮನ್ನೇ, ಇವನಿಗೂ ಎಲ್ಲ ಎಮೋಷನ್ಸ್ ಫೀಲ್ ಆಗುತ್ತೆ. ಇವನು ಖುಷಿ ಆಗ್ತಾನೆ, ಬೇಜಾರಾಗ್ತಾನೆ, ಎಕ್ಸೈಟ್ ಆಗ್ತಾನೆ. ಆಯ್ತಾ? ಲೈಕ್ ಇವನು ಅಳ್ತಾನೆ. ಪ್ರತಿಯೊಂದು ಅವನಿಗೂ ಎಲ್ಲ ಎಮೋಷನ್ಸು ಫೀಲ್ ಆಗುತ್ತೆ. ಅವನು ಒಬ್ಬ ಹ್ಯೂಮನ್ನೇ ಬೈ ದ ಎಂಡ್ ಆಫ್ ದ ಡೇ. ನಾನು ಒಬ್ಬ ಹ್ಯೂಮನ್ನೇ. ಒಂದು ಹ್ಯೂಮನ್ ಇಂಟರಾಕ್ಷನ್ ಚೆನ್ನಾಗಿ ಮಾಡೋಣ ಅಷ್ಟೇ. ಕಾನ್ಫಿಡೆನ್ಸ್ ಕ್ರೇಜಿ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ನೀವು ಕಂಪೇರೇ ಮಾಡ್ತಿಲ್ಲ. ನೀವು ಯಾರನ್ನೂ ಕೆಳಗಡೆ ಅಥವಾ ನಾನು ಯಾರ್ದೋ ಮೇಲೆ ಅಥವಾ ನಾನು ಯಾರ್ದೋ ಕೆಳಗಡೆ ಇವೇನು ನಿಮ್ಮ ತಲೆಯಲ್ಲೇ ಇರೋದಿಲ್ಲ. ಸೊ, ಬೇಸಿಕಲಿ ಕಂಪೇರ್ ಮಾಡಕ್ ಹೋಗ್ಬಿಡಿ. ನಿಮ್ಮನ್ನ ಯಾರಿಗೂ ಕಂಪೇರ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾರನ್ನು ಮೇಲೆ ಕೆಳಗೆ ಅಂತ ಡಿಸ್ಕ್ರಿಮಿನೇಟ್ ಮಾಡಕ್ ಹೋಗ್ಬಿಡಿ. ಎಲ್ಲ ಸೇಮ್ ಲೆವೆಲ್ ಅಲ್ಲಿ ನೋಡಿ, ನಿಮ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಸೊ, 4ನೇ ಮಿಸ್ಟೇಕ್ ಏನು ಅಂತ ಅಂದ್ರೆ ಶ್ರಿಂಕಿಂಗ್ ಬಾಡಿ ಲ್ಯಾಂಗ್ವೇಜ್. ಆಯ್ತಾ? ಶ್ರಿಂಕಿಂಗ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಸೊ, ಬೇಸಿಕಲಿ ಇದೇನು ಅಂತ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ನಿಮ್ಗೆ ಚೆನ್ನಾಗಿಲ್ಲ ಅಂತ ಅಂದ್ರೆ ನಿಮ್ ಕಮ್ಯುನಿಕೇಶನ್ ಎಷ್ಟೇ ಚೆನ್ನಾಗಿದ್ರು ಅದು ಕಾನ್ಫಿಡೆಂಟ್ ಆಗಿ ಎಕ್ಸೂಡ್ ಆಗೋದಿಲ್ಲ ನಿಮ್ಮಿಂದ. ಆಯ್ತಾ? ಕಾನ್ಫಿಡೆಂಟ್ ಆಗಿ ಬರಲ್ಲ ನಿಮ್ಮ ಒಳಗಡೆಯಿಂದ. ಸೊ, ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ರೈಟ್ ಆಗಿಡಬೇಕು. ಕಮ್ಯುನಿಕೇಶನ್ ಚೆನ್ನಾಗಿದ್ದು ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿದ್ದಾಗ, ಆಯ್ತಾ? ಕಾನ್ಫಿಡೆನ್ಸ್ ಕರೆಕ್ಟ್ ಆಗಿದ್ದಾಗ ಅದೆಲ್ಲ ಕಂಬೈನ್ಡ್ ಆಗಿ, ಆಯ್ತಾ? ಅದೆಲ್ಲ ಕಂಬೈನ್ಡ್ ಆಗಿ ನಿಮ್ದೊಂದು ಆರಾ ಏನಿದೆ ಅದು ಎಕ್ಸೂಡ್ ಆಗುತ್ತೆ ನಿಮ್ಮಿಂದ. ಅವಾಗ ಕಾನ್ಫಿಡೆನ್ಸ್ ರಿಫ್ಲೆಕ್ಟ್ ಆಗುತ್ತೆ. ಕಮ್ಯುನಿಕೇಶನ್ ಚೆನ್ನಾಗಿದೆ. ಸೊ, ಜನಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅಂತಾನೂ ಅನ್ಸುತ್ತೆ, ನಿಮ್ಮ ಮಾತು ಕೇಳಬೇಕು ಅಂತಾನೂ ಅನ್ಸುತ್ತೆ, ಅವ್ರಿಗೆ ಕೂಡ ನಿಮಗೇನೋ ಹೇಳಬೇಕು ಅಂತ ಫೀಲಿಂಗ್ ಬರುತ್ತೆ. అయితే ಕಾನ್ಫಿಡೆನ್ಸ್ ಈ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು? ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದು. ಈಗ ನಾನು ಹೆಂಗೆ ಲೆನ್ಸ್ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ, ಆಯ್ತಾ? ಸೊ, ಲೆನ್ಸ್ ನೋಡ್ಕೊಂಡು ಮಾತಾಡುವಾಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅನ್ಸುತ್ತೆ ಅಲ್ವಾ? ಸೊ, ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಲೆನ್ಸ್ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅದೇ ನಾನು ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತಿದ್ರೆ, ನೆಲ ನೋಡ್ಕೊಂಡು ಮಾತಾಡ್ತಿದ್ರೆ ಅಂಡ್ ಸ್ವಲ್ಪ ಹಿಂಗೆ ಕುಕ್ಕೊಂಡು ಹಿಂಗೆಲ್ಲ ಅದು ಚೆನ್ನಾಗಿ ಅನ್ಸೋದಿಲ್ಲ. ಓ, ಏನೋ ಇವನ್ ಅನ್ಕಂಫರ್ಟೇಬಲ್ ಆಗಿದ್ದಾನೆ ಅನ್ನೋ ಫೀಲ್ ಬರುತ್ತೆ. ಆಯ್ತಾ? ಅನ್ಕಂಫರ್ಟೇಬಲ್ ಆಗಿ ಇವ್ನು ಸ್ವಲ್ಪ ಈ ತರ ಲೈಕ್ ಕ್ಲೋಸ್ಡ್ ಬಾಡಿ ಲ್ಯಾಂಗ್ವೇಜ್ ಇದೆ ಇವಂದು ಅಂತ. ಇವನು ಓಪನ್ ಅಪ್ ಆಗ್ತಿಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆಂಟ್ ಆಗಿರೋರು ಹೆಂಗ್ ಕೂತಿರ್ತಾರೆ? ಈ ಕ್ಲಿಪ್ಸ್ ನೋಡಿ. ಇದು ಈಗ ಸುದೀಪ್ ಅವ್ರದ್ದೊಂದು ಕ್ಲಿಪ್ ಹಾಕ್ತೀನಿ, ಅದನ್ನೊಂದು ನೋಡಿ. ಅವ್ರದ್ದು ಹೆಂಗೆ ಕಾನ್ಫಿಡೆನ್ಸ್ ಹೆಂಗಿರುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ. ಅವ್ರು ಮಾತಾಡುವಾಗ ಶೋಲ್ಡರ್ಸ್ ಬ್ರಾಡ್, ಚೆಸ್ಟ್ ಔಟ್, ಹೆಡ್ ಕರೆಕ್ಟಾಗಿ ಈ ಥರ ಇದೆ. ತುಂಬ ಮೇಲೂ ಇಲ್ಲ, ತುಂಬ ಕೆಳಗಡೆನೂ ಇಲ್ಲ. ಸೊ, ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ನೀವು. ಮನೋರಂಜನೆಯ ಮಹಾಜ್ಯೋತಿಯ ಪಯಣಕ್ಕೆ ಒಂದು ತೊಂದರೆ ಅಂತ ಬಂದಾಗ, ಚಿಕ್ಕ ಕಷ್ಟ ಅಂತ ಬಂದಾಗ ಇದನ್ನು ಆರದೇ ಇರೋ ಥರ, ಅಂದರೆ ಆ ಜ್ಯೋತಿನ ಆರದೇ ಇರೋ ಥರ ಕಾಪಾಡಿರೋಂಥ
ಸೊ ನೋಡಿದ್ರಾ, ಲೈಕ್ ಅದೇ ಡಿಫ್ರೆನ್ಸ್ ಹೇಳ್ತಿರೋದು ನಾನು, ಆಯ್ತಾ. ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದ್ರೆ, ಕಮ್ಯುನಿಕೇಶನ್ ಚೆನ್ನಾಗಿದ್ರೆ, ಸಾಲಿಡ್ ಕಾಂಬಿನೇಷನ್ ಅದು. ಸೊ ಫೋರ್ತ್ ಮಿಸ್ಟೇಕ್ ಆಯಿತು. ಸೊ ಫೋರ್ತ್ ಮಿಸ್ಟೇಕ್ ಏನು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿಡಿ, ಶೋಲ್ಡರ್ಸ್ ಬ್ರಾಡಾಗಿ ಇಡಿ, ಔಟ್, ಚೆಸ್ಟ್ ಔಟ್, ಆಯ್ತಾ. ತುಂಬ ಬಗ್ಗಕ್ಕೆ ಹೋಗ್ಬಿಡಿ ಹಿಂಗೆ, ಆಯ್ತಾ. ತುಂಬ ಹಿಂಗೆಲ್ಲ ಬಕ್ಕೊಂಡು ಮಾತಾಡಬೇಡಿ. ಲೈಕ್ ಚೆಸ್ಟ್ ಔಟ್ ಇಡಿ, ಶೋಲ್ಡರ್ಸ್ ಬ್ರಾಡ್ ಇಡಿ, ಹೆಡ್ಸ್ ಅಪ್ ಇಡಿ, ಆಯಿತಾ. ಪ್ರಾಪರಾಗಿ ಐ ಕಾಂಟ್ಯಾಕ್ಟಲ್ಲಿ ಮಾತಾಡಿ, ಐ ಕಾಂಟ್ಯಾಕ್ಟ್ ಚೆನ್ನಾಗಿರಲಿ. ಸೊ ಅದೊಂಥರ ನಿಮಗೆ ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್ ಅದು, ಆಯಿತಾ. ನಡೆಯುವಾಗಲೂ ಅಷ್ಟೇ, ಲೈಕ್ ಆರಾಮಾಗಿ ನಿಮ್ಮ ಪೇಸಲ್ಲಿ ನಡೀರಿ. ದಿಡಿ ಅಂತ ನಡೆಯೋದು, ಸ್ಪೀಡಾಗಿ ನಡೆಯೋದು, ಅಥವಾ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬ ಜಾಸ್ತಿ ಮೂಮೆಂಟ್ಸ್ ಮಾಡೋದು, ಲೈಕ್ ಕಿತ್ತೆಲ್ಲ ಅಲ್ಲಾಡ್ಸ್ಕೊಂಡು ಕಣ್ಣೆಲ್ಲ ಆ ಕಡೆ ಹಂಗೆಲ್ಲ ಮಾಡ್ಕೋಬಿಡಿ. ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರಬೇಕು. ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್, ಆಯಿತಾ. ಇದು ಕಾನ್ಫಿಡೆನ್ಸನ್ನು ಎಕ್ಸೂಡ್ ಮಾಡುತ್ತೆ. ಕಾಮ್ ಮತ್ತು ರಿಲ್ಯಾಕ್ಸ್ಡ್ ಗ್ರೌಂಡೆಡ್ ಬಿಹೇವಿಯರ್, ಓಕೆನಾ. ಸೊ ಇದೊಂದಾಯಿತು. ಆ್ಯಂಡ್ ಇವಾಗ ಫಿಫ್ತ್ ಮಿಸ್ಟೇಕ್ ಏನು ಅಂತಂದರೆ ಅವಾಯ್ಡ್ ಮೈಕ್ರೋ ಫೇಲ್ಯೂರ್ ಅಂತ. ಸೊ ಮೈಕ್ರೋ ಫೇಲ್ಯೂರ್ಸ್ ಅಂದರೆ ಏನು, ಲೈಕ್ ಫೇಲ್ಯೂರ್, ಲೈಕ್ ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತೀವಲ್ವಾ, ಫೇಲ್ ಆಗೇ ಆಗ್ತೀವಿ. ಏನಾದರೂ ಒಂದು ಶುರು ಮಾಡಿದಾಗ ನಾವು ಆ ಸ್ಕಿಲ್ಲಲ್ಲಿ ನಾವು ಫಸ್ಟೇನೆ ಮಿಸ್ಟೇಕೇ ಮಾಡದೆ ನಾವು ಒಂದೇ ಸತಿಗೆ ಪ್ರೂವ್ ಆಗೋದಿಲ್ಲ ಅಲ್ವಾ. ಈಗ ನಾವು ನಡೆಯೋದು ಕಲ್ತಾಗ್ಲೂ ಅಷ್ಟೇ, ಲೈಕ್ ಬೀಳ್ತೀವಿ, ಹೇಳ್ತೀವಿ, ಸಪೋರ್ಟ್ ತೊಗೋತೀವಿ, ನಡಿತೀವಿ, ಆಯಿತಾ. ಆಮೇಲೆ ನಡೀತಾ ನಡೆಯೋದು ಇದಾದಾಗ ಓಡೋಕ್ಕೆ ಶುರು ಮಾಡ್ತೀವಿ. ಅವೆಲ್ಲ ಒಂದು ಸ್ಲೋ ಪ್ರಾಸೆಸ್ ಅದು ಲೈಫಿಂದು, ಆಯಿತಾ. ನಿಧಾನಕ್ಕೆ ಕಲಿಬೇಕು, ಆ ಲೆವೆಲಿಗೆ ಬಿಲ್ಡ್ ಆಗಬೇಕು ನಮ್ಮದು, ಆಯಿತಾ. ಸೊ ಆ ಪ್ರಾಸೆಸ್ ಹಂಗಿರಬೇಕು ಅಲ್ವಾ. ಈಗ ನಾನು ಈ ಲೆನ್ಸ್ ನೋಡ್ಕೊಂಡು ಇವಾಗ ಮಾತಾಡ್ತಿದ್ದೀನಿ. ನಾನು ಇನಿಷಿಯಲ್ ಸ್ಟಾರ್ಟಿಂಗಲ್ಲಿ ನಾನು ಕ್ಯಾಮ್ರಾ ಓಪನ್ ಮಾಡಿದಾಗ ನನಗೆ ಲೆನ್ಸನ್ನು ನೋಡೋ ಅಷ್ಟು ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ, ಆಯಿತಾ. ಆ ಮಿಸ್ಟೇಕ್ಸ್ ಎಷ್ಟು ಮಾಡ್ತಿದ್ದೆ ನಾನು ಅಂದರೆ, ನಾನು ಫಂಬಲ್ ಮಾಡ್ತಿರೋದು, ನನ್ನ ಹತ್ರ ವೀಡಿಯೋಸ್ ಏನಾದ್ರು ನಾನು ಕಲೆಕ್ಟ್ ಮಾಡಿದ್ದಿದ್ರೆ, ನನ್ನ ಒರಿಜಿನಲ್ ವೀಡಿಯೋಸ್ ಇದೆಯಲ್ಲ, ಅದೇನಾದ್ರು 1 GB ಆಗಿದ್ರೆ ನಾನು ಫಂಬಲ್ ಮಾಡಿರೋದೇ 10 GB ವೀಡಿಯೋಸ್ ಇದೆ ನನ್ನ ಹತ್ರ, ಆಯಿತಾ. ಅಷ್ಟೊಂದು ವೀಡಿಯೋಸಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನಾನು ಅಷ್ಟೊಂದು ವೀಡಿಯೋಸಲ್ಲಿ ಮಾತು ಮಿಸ್ಟೇಕ್ ಮಾಡಿದ್ದೀನಿ. ನಾನು ವಾಯ್ಸ್ ಓವರ್ಸು ಒಂದೇ ಸತಿ ಕೊಡೋದಿಲ್ಲ ನಾನು ವಾಯ್ಸ್ ಓವರ್ ಒಂದು 10-20 ಸತಿ ಕೊಟ್ಟಾಗ ಕರೆಕ್ಟಾಗಿ ಬರುತ್ತದು. ಅಷ್ಟು ಇಟಿರೇಷನ್ ತೊಗೊಳುತ್ತೆ, ಅಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ ನಾನು. ಅಷ್ಟು ಮಿಸ್ಟೇಕ್ಸ್ ಮಾಡಿರೋದಕ್ಕೆ ಇವತ್ತು ಕೂತ್ಕೊಂಡ್ಬಿಟ್ಟು ನಾನು ಒಂದು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗ್ತಾಯಿದೆ ನನಗೆ. ಇಲ್ಲ ನಾನು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಮಿಸ್ಟೇಕ್ ಮಾಡಲೇಬೇಕು, ಆಯಿತಾ. ಕಲಿಬೇಕು, ಸ್ಲೋ ಆಗಿ ಬಿಲ್ಡ್ ಆಗುತ್ತೆ. ಸೊ ಇವಾಗ ಇದೊಂದು ವಿಡಿಯೋ ನೋಡಿ, ರಿಷಬ್ ಶೆಟ್ಟಿ ಅವ್ರದ್ದು ವಿಡಿಯೋ ನೋಡಿ. ಒಂದು 6 years ಹಳೇದೊಂದು ಇಂಟರ್ವ್ಯೂ ಇದೆ, ಪ್ಲಸ್ ಒಂದು ತುಂಬ ರೀಸೆಂಟಾಗಿರೋ ಇಂಟರ್ವ್ಯೂ ಇದೆ. ಅದೆರಡರಲ್ಲೂ ನೀವು ಅಬ್ಸರ್ವ್ ಮಾಡಿ, ಬಾಡಿ ಲ್ಯಾಂಗ್ವೇಜ್ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ 6 years ಮುಂಚೆ ಅವರು ಎಷ್ಟು ಅಂದರೆ ಸ್ವಲ್ಪ ನರ್ವಸ್ನೆಸ್ ಕಾಣುತ್ತೆ ಆ ವಿಡಿಯೋದಲ್ಲಿ. ಅವ್ರ ಹ್ಯಾಂಡ್ ಜೆಸ್ಚರ್ಸ್ ತುಂಬ ಜಾಸ್ತಿ ಇದೆ, ಆಯಿತಾ. ಅವ್ರ ಹೆಡ್ ಮೂವ್ಮೆಂಟ್ ತುಂಬ ಜಾಸ್ತಿ ಇದೆ, ಫೇಶಿಯಲ್ ಎಕ್ಸ್ಪ್ರೆಷನ್ ತುಂಬ ಜಾಸ್ತಿ ಕೊಡ್ತಾ ಇದ್ದಾರೆ, ಅವರು ತುಂಬ ಎಕ್ಸೈಟೆಡ್ ಅನ್ನಿಸ್ತಿದ್ದಾರೆ ಅದರಲ್ಲಿ. ಅದೇ ರೀಸೆಂಟ್ ವಿಡಿಯೋ ನೋಡಿ, ಅವ್ರು ತುಂಬ ಇಂಟರ್ವ್ಯೂಸ್ ಕೊಟ್ಟು ರೀಸೆಂಟ್ ವಿಡಿಯೋಲಿ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದಾರೆ, ಆಯಿತಾ. ಹಿಂದಿಲಿ ಮಾತಾಡಿದ್ರು ಅವ್ರ ಕಾನ್ಫಿಡೆನ್ಸ್ ನೋಡಿ, ಎಷ್ಟು ಗ್ರೌಂಡೆಡ್ ಆಗಿದ್ದಾರೆ, ಕಾಮ್ ಆಗಿದ್ದಾರೆ. ಫೇಶಿಯಲ್ ಎಕ್ಸ್ಪ್ರೆಷನ್ ತುಂಬ ಜಾಸ್ತಿ ಕೊಡ್ತಾ ಇಲ್ಲ ಫಸ್ಟ್ ವಿಡಿಯೋ ಥರ, ಆರಾಮಾಗಿ ಮಾತಾಡ್ತಾ ಇದ್ದಾರೆ, ಅವ್ರು ಟೈಮ್ ತೊಗೊಂಡು ಮಾತಾಡ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಬಾಡಿನೂ ಅಷ್ಟೇ ತುಂಬ ಗ್ರೌಂಡೆಡ್ ಆಗಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಭಾಳ ಕೆಲಸ ಇಲ್ಲದೆ ಅಲ್ಕೊಂಡು ಸಿಕ್ಕಾಪಟ್ಟೆ ಬೇರೆ ಸಿಕ್ಕಿದ ವ್ಯವಹಾರಗಳೆಲ್ಲ ಮಾಡಿ, ಮಿನರಲ್ ವಾಟ್ರು, ಟೀ ಬರಿಬೇಕು, ಸೋಲತ್ತ, कंस्ट्रक्शन इंतदೆಲ್ಲ ಮಾಡ್ತಾ कुछ जगह एक दिन मुझे याद है, एक सीक्वेंस शूट कर रहे थे हम. इट्स लाइक ऑलमोस्ट 20-25 डेज नाइट शूट कर रहे थे कंटिन्यूसली, फुल नाइट. एक दिन हमको उधर ख़त्म करके बाहर आना चाहिए, बारिश शुरू हो गई. सो क्योंकि हमने वो अंदर का जो लोकेशन के लिए रास्ता बनाया है हम लोग एक प्राइवेट फॉरेस्ट के अंदर. ಸೊ ಅದೇ ಕಾನ್ಫಿಡೆನ್ಸು ಹೆಂಗೆ ಅಂತ ಅಂದರೆ, ಮಿಸ್ಟೇಕ್ ಮಾಡ್ಕೊಂಡು ಇಂಟರ್ವ್ಯೂಸ್ ಕೊಡ್ತಾ ಆ ಲೆವೆಲಿಗೆ ತಲುಪಿದ್ದಾರೆ ಅವರು. ಅದಕ್ಕೆ ನೀವು ಕೂಡ ಮಿಸ್ಟೇಕ್ಸ್ ಮಾಡ್ತೀರಾ ಬರ್ತೀರಾ, ನಿಧಾನಕ್ಕೆ ತಲುಪೋದು ಆ ಲೆವೆಲ್ಗೆ. ಹೋಗಿ ಮಾತಾಡಿ ಜನದ ಜೊತೆ, ಹೊರಗಡೆ ಸ್ವಲ್ಪ ಎಕ್ಸ್ಪೋಜರ್ ತಗೊಳ್ಳಿ. ನಿಮ್ಗೆ ಗೊತ್ತಿಲ್ವಾ ಒಂದು ಲ್ಯಾಂಗ್ವೇಜು, ಮಿಸ್ಟೇಕ್ ಮಾಡ್ತಾ ಕಲೀರಿ. ಯಾರೋ ನಗಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ನಿಲ್ಸಕ್ ಹೋಗೋದಲ್ಲ, ಆಯ್ತಾ. ಈಗ ಯಾರೋ ಒಬ್ಬ ಬೇರೆಯವನಿಗೆ ಕೆಳಗೆ ತೋರಿಸ್ಕೊಂಡು ನಗಾಡ್ತಿದ್ದಾನೆ ಅಂದರೆ ಅವ್ನ ಕ್ಯಾರೆಕ್ಟರ್ ಏನು ಅಂತ ಹೇಳ್ತಿದೆ ಅಲ್ಲಿ. ನೀವು ಅಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಸಾಲಿಡ್ ಇರಲಿ. ನೀವೇನು ಯೋಚಿಸ್ಬೇಕಂದ್ರೆ, ಯಾರಿಗೂ ಇವನು ಲೈಕ್ ಬೇರೆಯವ್ರಿಗೆ ಆಡ್ಕೊಂಡು ನಗಾಡ್ತಿದ್ದಾನೆ, ಹೀ ಈಸ್ ನಾಟ್ ಎ ಗುಡ್ ಪರ್ಸನ್ ಅಷ್ಟೇ. ಯಾರಿಗೂ ಆಡ್ಕೊಂಡು ನಗಾಡಬಾರ್ದು. ಬೇಸಿಕಲಿ ಹೆಲ್ಪ್ ಮಾಡಬೇಕು ಸ್ವಲ್ಪ, ಲೈಕ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತೀವಿ, ದಟ್ ಈಸ್ ಫೈನ್. ಲೈಕ್ ಸ್ವಲ್ಪ ಹೇಳ್ಬಿಟ್ಟು, ಓಕೆ ಇದನ್ನ ಈ ಥರ ಸರಿ ಮಾಡ್ಕೊ ಅಂತ, ಲೈಕ್ ಕನ್ಸ್ಟ್ರಕ್ಟಿವ್ ಅಂದರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಬಿಲ್ಡ್ ಮಾಡೋಕ್ಕೆ, ದಟ್ ಈಸ್ ಫೈನ್. ಬಟ್ ಆಡ್ಕೊಂಡು ಕಂಪ್ಲೀಟಾಗಿ ನಗಾಡೋದು ಒಳ್ಳೇದಲ್ಲ. ಸೊ ನೀವು ಮಾಡೋಕೆ ಹೋಗ್ಬಿಡಿ, ಬೇರೆಯವ್ರು ಮಾಡ್ತಿದ್ದಾರೆ ಅಂದರೆ ಅದು ಅವ್ರ ಬಿಹೇವಿಯರ್ ಮತ್ತು ಅವ್ರ ಕ್ಯಾರೆಕ್ಟರನ್ನು ರಿಫ್ಲೆಕ್ಟ್ ಮಾಡುತ್ತೆ, ನಿಮ್ದೇನೂ ಅಲ್ಲ ಅದರಲ್ಲಿ, ಆಯಿತಾ. ನಿಮ್ಮ ಕಾನ್ಫಿಡೆನ್ಸ್ ನೀವು ಟಾಪಲ್ಲೇ ಇಟ್ಟಿರಿ. ಓಕೆ ಮೇ ಬಿ ಅವ್ನಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅವ್ನು ಇರೋದೇ ಆ ಥರ ಪರ್ಸನ್ ಅಷ್ಟೇ, ಬಿಟ್ಟಾಕಿ. ಸೊ 5 steps ಆಯಿತು. ಇವಾಗ ಒಂದು ಬೋನಸ್ ಸ್ಟೆಪ್ ಕೊಡ್ತೀನಿ ನಿಮಗೆ. ಸೊ ಬೋನಸ್ ಟಿಪ್ ಏನು ಅಂತ ಅಂದರೆ, ಪರ್ಫೆಕ್ಷನ್ಗಿಂತ ಜಾಸ್ತಿ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕ್ತೀರಿ, ಹೊರಗಡೆ ಹೋಗಿ ಎಂಬ್ಯಾರಿಸ್ಮೆಂಟನ್ನ ಫೀಲ್ ಮಾಡಿ. ಹೊರಗಡೆ ಹೋಗಿ ಜನ ನೀವೇನಾದ್ರು ಮಿಸ್ಟೇಕ್ ಮಾಡಿದಾಗ ಅವ್ರು ನಗಾಡಿದ್ರೆ, ಆಡ್ಕೊಂಡ್ರೆ, ಆ ಎಂಬ್ಯಾರಿಸ್ಮೆಂಟನ್ನ ಫೀಲ್ ಮಾಡಿ. ನೀವು ಅದು ಎಷ್ಟು ಆದಷ್ಟು ಫೀಲ್ ಮಾಡ್ತೀರಾ, ಆ ನಂಬನೆಸ್ ಬಿಲ್ಡ್ ಮಾಡ್ತೀರಾ. ಈಗ ನಂಬನೆಸ್ ಏನು ಅಂತ ಅಂದರೆ,
ಈಗ ದಿನ ಯಾರಿಗಾದ್ರೂ ಕೈ ಹೊಡಿತಾ ಇದ್ರೆ ಏನಾಗುತ್ತೆ, ಫಸ್ಟ್ ದಿನ ಏಟಾಗುತ್ತೆ, 2 ದಿನ ಏಟಾಗುತ್ತೆ, 1 ತಿಂಗಳಾದ್ಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಅವ್ನಿಗೆ ಜಾಸ್ತಿ ಏಟಾಗೋದಿಲ್ಲ, ಅವ್ನಿಗೆ ಫೀಲೂ ಆಗೋದಿಲ್ಲ ಅಲ್ಲಿ. ಸೊ ಬೇಸಿಕಲಿ ಅದೇನೆ, ಈಗ ಜಿಮ್ಮು ಹೊಸದಾಗಿ ಶುರು ಮಾಡಿದಾಗ ಯಾವ್ದಾದ್ರು ಬಾಡಿ ಪಾರ್ಟಿಗೆ ಚೆಸ್ಟಿಗೆ ವರ್ಕೌಟ್ ಮಾಡಿದಾಗ ಫಸ್ಟ್ ಡೇ ಸಖತ್ ಪೇಯ್ನ್ ಆಗುತ್ತೆ. 1 ತಿಂಗಳಾದ್ಮೇಲೆ ವರ್ಕೌಟ್ ಮಾಡಿದಾಗ ನಿಮ್ಗೆ ಅಷ್ಟೊಂದು ಪೇಯ್ನ್ ಆಗೋದಿಲ್ಲ ಅಲ್ಲಿ. ಯಾಕೆಂದರೆ ಅಭ್ಯಾಸ ಆಗಿದೆ, ಟ್ರೈನ್ ಮಾಡಿದಿರ ನಿಮ್ಮ ಬಾಡಿನ. ಅದೇ ಥರ ಎಂಬ್ಯಾರಿಸ್ಮೆಂಟ್ ಅನ್ನೋದೇನಿದೆ, ಎಂಬ್ಯಾರಿಸ್ಮೆಂಟ್ ಅಂದರೆ ಬೇಸಿಕಲಿ ನಮ್ಮನ್ನೇ ನಾವು ಹೊರಗಡೆ ಹಾಕ್ಕೊಂಡು ಒಂಥರ ಫೂಲ್ ಥರ ಆದ್ರೂ ಓಕೆ, ಏನೋ ಮಿಸ್ಟೇಕ್ ಮಾಡಿದೆ, ಎಲ್ಲ ನಗಾಡಿದ್ರು, ನಾನು ನಗಾಡ್ದೆ ಅವ್ರ ಜೊತೆ. ಈಗ ನಾನು ನಗಾಡ್ದೆ ಅವ್ರ ಜೊತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಯಾಕೆ ಅಂತ ಅಂದರೆ ಸೆಲ್ಫ್ ಹ್ಯೂಮರ್, ನಿಮ್ಮೇಲೆ ನೀವೇ ಒಂದು ಜೋಕ್ ಕ್ರ್ಯಾಕ್ ಮಾಡ್ಕೊಂಡು ನಗಾಡ್ತಿದ್ದೀರಾ ಅಂದರೆ ಅದಕ್ಕಿಂತ ಅದರಷ್ಟು ದೊಡ್ಡ ಕಾನ್ಫಿಡೆಂಟ್ ಬಿಹೇವಿಯರ್ ಇನ್ಯಾವುದೂ ಇಲ್ಲ. ಯಾಕಂದರೆ ಎದುರುಗಡೆ ಇರೋನಿಗೆ ಏನನ್ಸುತ್ತೆ, ಇವನ ಮೇಲೆ ಇವನೇ ಒಂದು ಕಾಮಿಡಿ ಮಾಡ್ಕೊಂಡು ನಗಾಡ್ದ ಅಂದಾಗ ದಿಸ್ ಗಾಯ್ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹಿಮ್ಸೆಲ್ಫ್. ಅವ್ನ ಮೇಲೆ ಅವ್ನಿಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ ಅದನ್ನ. ಈಗ ನಾನು ಹೋಗ್ಬಿಟ್ಟು ಹೊರಗಡೆ ನನ್ನ ಮೇಲೆ ನಾನೇ ಕೆಲವು ಟೈಮ್ ಜೋಕ್ ಮಾಡ್ಕೊಂಡು ನಗಾಡಿತ್ತು, ನಾನು ಒಬ್ಬ ಹಿಂಗೆ. ಈಗ ನೀವು ಲಾಸ್ಟ್ ಕಮ್ಯುನಿಕೇಷನ್ ವೀಡಿಯೋ ನೋಡಿದಾಗ ನಾನು ಸ್ಟಾರ್ಟಿಂಗೇನೆ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ಫಂಬಲ್ ಮಾಡಿ, ಆಯಿತಾ. ಅದನ್ನ ನಾನು ಕಟ್ ಮಾಡ್ಬೋದಿತ್ತು, ಬಟ್ ಕಟ್ ಏನಕ್ಕೆ ಮಾಡಲಿ, ನೀವು ನೋಡಿ, ಲೈಕ್ ನಾನು ಒಬ್ಬ ಹ್ಯೂಮನ್ನೇ, ನಾನು ಮಿಸ್ಟೇಕ್ಸ್ ಮಾಡ್ತೀನಿ, ಅದಕ್ಕೆ ಹಾಕಿದೆ ಅದನ್ನ, ಆಯಿತಾ. ನೋಡಿ, ಲೈಕ್ ನಾನು ಫಂಬಲ್ ಮಾಡಿದ್ದೀನಿ. ಕಮ್ಯುನಿಕೇಷನ್ ವೀಡಿಯೋ ಸ್ಟಾರ್ಟಿಂಗಲ್ಲಿ ಯಾರು ಫಂಬಲ್ ಮಾಡ್ತಾರೆ, ರೈಟ್? ಸೊ ಹಾಗೆ ನಿಮ್ಮೇಲೆ ನೀವೇ ಸ್ವಲ್ಪ ನಗಾಡಕ್ಕೆ ಶುರು ಮಾಡಿ, ನಿಮ್ಮೇಲೆ ನೀವೇ ಜೋಕ್ಸ್ ಕ್ರ್ಯಾಕ್ ಮಾಡ್ಕೊಳ್ಳಿ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಿಜ ನಂಬಿ, ಇದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ನಿಮ್ಮನ್ನು ನೀವು ಯಾವಾಗ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಸ್ವಲ್ಪ ಈಸಿಯಾಗಿ ತಗೋತೀರಾ. ಈಸಿಯಾಗಿ ತಗೊಳ್ಳಿ, ಸೀರಿಯಸ್ ಆಗಿ ತಗೋಬೇಡಿ ನಿಮ್ಮನ್ನು ನೀವು, ಆಯ್ತಾ. ಇಟ್ಸ್ ಓಕೆ, ಜನ ನಗಾಡ್ತಾರೆ, ನಗಾಡ್ಲಿ, ನಾನು ನಗಾಡ್ತೀನಿ ನನ್ನ ಮೇಲೆ, ಆಯ್ತಾ. ಅವಾಗ ನೀವು ನಗಾಡಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಅವ್ರು ನಗಾಡೋದು ನಿಲ್ಲಿಸ್ತಾರೆ ಅವಾಗ ಸ್ವಲ್ಪ. ಇವನ ಮೇಲೆ ನಗಾಡ್ಕೋತಿದ್ದಾನೆ ಅಂದಾಗ ನಾವು ನಗಾಡ್ಬಿಟ್ಟು ತೋರ್ಸೋದು ಏನಿದೆ ಅನ್ಸುತ್ತೆ ಅವರಿಗೆ, ಆಯ್ತಾ. ಆ್ಯಂಡ್ ಅವಾಗ ಅದು ಸ್ಪೋರ್ಟಿವ್ ಆಗಿ ತಗೋತಾರೆ ಜನ ಕೂಡ. ಇವನ್ನ ಅಷ್ಟು ಈಸಿಯಾಗಿ ಇವನ್ನ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಒಫೆಂಡ್ ಆಗಲ್ಲ, ಇವನು ಈಸಿಯಾಗಿ ತಗೋತಾನೆ. ಸೊ ಈ ಪರ್ಸನನ್ನು ಜಾಸ್ತಿ ನಾನು ಲೈಕ್ ಅಲ್ಲಾಡ್ಸೋಕ್ಕಾಗೋದಿಲ್ಲ, ಬಾದರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹಿ ಈಸ್ ವೆರಿ ಕಂಫರ್ಟೇಬಲ್ ಇನ್ ಹಿಸ್ ಓನ್ ಸ್ಕಿನ್. ಇವನ್ ಸ್ಕಿನ್ನಲ್ಲಿ ಇವನು ತುಂಬ ಕಂಫರ್ಟೇಬಲ್ ಆಗಿದ್ದಾನೆ, ಅದಕ್ಕೆ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ, ಆಯಿತಾ. ತೋ ಸಿಂಪಲ್ ಅದೇನೆ, ಆಯಿತಾ. ನಿಮ್ಮ ಮೇಲೆ ನೀವು ಜೋಕ್ ಮಾಡ್ಕೊಂಡು ನಗಾಡಿ, ಎಂಬ್ಯಾರಿಸ್ಮೆಂಟ್ ಫೀಲ್ ಮಾಡಿ, ಹೋಗಿ ಹೊರಗೆ, ಪರವಾಗಿಲ್ಲ. ಹೊಸದಾಗಿ ಡ್ಯಾನ್ಸ್ ಬರೋದಿಲ್ವಾ, ಸ್ಟಾರ್ಟಿಂಗ್ ಡ್ಯಾನ್ಸ್ ಕಲಿ ಇವಾಗ ನಗಾಡ್ತಾರೆ ಜನ, ನಗಾಡಲಿ, ನೀವು ನಗಾಡಿ ಅವ್ರ ಜೊತೆ, ನಂಗೆ ಬರಲ್ಲ ಅಂತ ನಗಾಡಿ, ಆಯಿತಾ. ಅವಾಗ ಅವರೇ ಒಂದು ಸ್ವಲ್ಪ ನಗಾಡಿ ಅವರೇ ಬಂದು ಹೇಳ್ಕೊಡಕ್ಕೆ ಶುರು ಮಾಡ್ತಾರೆ, ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ, ಫ್ರೆಂಡ್ಸ್ ಮಾಡ್ತಿರೋ ಹೊಸೊಬ್ರನ್ನ, ಸಿಂಪಲ್ ಅಷ್ಟೇ, ಆಯಿತಾ. ಇನ್ನೇನಿಲ್ಲ ಕಂಡ್ರೋ, ಅಷ್ಟೇ. ಇನ್ ಕೇಸ್ ಏನಾದ್ರು ನಿಮಗೆ ಲುಕ್ಸ್ ಬೇಸ್ ಮೇಲೆ ಏನಾದರೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಿಲ್ಲ, ನಾನು ಹೆಂಗೆ ಕಾಣ್ತಿದ್ದೀನಿ ನನಗೆ ಇಷ್ಟ ಆಗ್ತಿಲ್ಲ ಅಂದರೆ, ಇಲ್ಲ ನಾನು ಹೆಂಗೆ ಬಟ್ಟೆ ಹಾಕ್ತೀನಿ ಅನ್ನೋದು ನಂಗೆ ಇಷ್ಟ ಆಗ್ತಿಲ್ಲ, ನಾನು ದಪ್ಪ ಇದ್ದೀನಿ, ನನಗೆ ಪಿಂಪಲ್ಸ್ ತುಂಬ ಜಾಸ್ತಿ ಇದೆ, ನನಗೂ ತುಂಬ ಜಾಸ್ತಿ ಇದೆ ಪಿಂಪಲ್ಸ್, ಆಯಿತಾ. ನನಗೆ ಆ್ಯಕ್ನಿ ಬ್ರೇಕ್ಔಟ್ಸ್ ಆಗುತ್ತೆ ತುಂಬ, ಸ್ಟಿಲ್ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ. ಈಗ ಆ್ಯಕ್ನಿ ಎಲ್ಲ ಒಂದೇ ದಿನ, ನಾನು ಯಾವಾಗ ಅದೆಲ್ಲ ಫಿಕ್ಸ್ ಆಗುತ್ತೆ ಅವಾಗ ಮಾತ್ರ ಕ್ಯಾಮ್ರಾ ಮುಂದೆ ಬರ್ತೀನಿ ಅಂದಿದ್ರೆ, ಯಾರಿಗೆ ಗೊತ್ತು, ನೆಕ್ಸ್ಟ್ ಒಂದು 5 years ತೊಗೋಬೋದು, ಅದು ನನಗೆ ಗೊತ್ತಿಲ್ಲ ಅಲ್ವಾ. ನಾನು ಯಾಕೆ ವೆಯ್ಟ್ ಮಾಡಲಿ, ಓಕೆ ನಂದು ಇಂಪರ್ಫೆಕ್ಟ್ ಸ್ಕಿನ್ ಇದೆ, ಇಟ್ಸ್ ಫೈನ್, ಬಟ್ ಬೇರೆ ಸ್ಕಿಲ್ಸ್ ಇದಾವಲ್ಲ, ಐ ಕ್ಯಾನ್ ಅಟ್ಲೀಸ್ಟ್ ಟಾಕ್ ಅಬೌಟ್ ದ್ಯಾಟ್, ಆಯ್ತಾ. ಈಗ ಬಂದು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಈಗ ಯಾರಿಗೆ ಇಷ್ಟ ಆಗುತ್ತೆ ನೋಡ್ತಾರೆ, ಇನ್ ಕೇಸ್ ಕೆಲವ್ರಿಗೆ ನನ್ನ ಮುಖ ನೋಡೋಕೆ ಇಷ್ಟ ಆಗ್ತಿಲ್ಲ ಅಂದರೆ ಅವ್ರು ನೋಡೋದಿಲ್ಲ, ಸಿಂಪಲ್. ಸೊ ನೀವು ಬರಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ. ಇಟ್ಸ್ ಓಕೆ, ಎಲ್ಲರಿಗೂ ಇಂಪರ್ಫೆಕ್ಷನ್ಸ್ ಇದೆ. ಈಗ ದಪ್ಪ ಇರ್ಬೋದು ಕೆಲವರು, ಆಯ್ತಾ. ಕೆಲವ್ರಿಗೆ ಫೇಸಲ್ಲಿ ಆ್ಯಕ್ನೆ ಇರ್ಬೋದು, ಕೆಲವರು ಬಾಲ್ಡ್ನೆಸ್ ಫೀಲ್ ಮಾಡ್ತಿರ್ಬೋದು, ಲೈಕ್ ಆ ಥರ. ಕೆಲವ್ರಿಗೆ ಬಟ್ಟೆ ಹಾಕಕ್ಕೆ ಬರಲ್ಲ ಅನ್ಸುತ್ತೆ, ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ಲ ಅನ್ಸುತ್ತೆ, ಅದ್ರ ಕಡೆ ವರ್ಕ್ ಮಾಡಿ. ಹಾಗಂತ ಅದು ಫಿಕ್ಸ್ ಆದಮೇಲೆ ನಾನು ಹೋಗ್ಬಿಟ್ಟು ಜನದ ಜೊತೆ ಮಾತಾಡ್ತೀನಿ ಅಂತ ಅನ್ಕೋಬೇಡಿ. ಅದ್ರ ಕಡೆ ಎಲ್ಲ ವರ್ಕ್ ಮಾಡ್ತಾ ಮಾಡ್ತಾ ಇದನ್ನೆಲ್ಲ ಮಾಡ್ತಾ ಇರ್ಬೇಕು ನೀವು, ಆಯಿತಾ. ಹೋಗಿ ಮಾತಾಡಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ಒಂದು ಸರ್ಕಲ್ ಬಿಲ್ಡ್ ಮಾಡಿ, ಆಯಿತಾ. ನೆಟ್ವರ್ಕಿಂಗ್ ಚೆನ್ನಾಗಿ ಮಾಡಿ, ಕಮ್ಯುನಿಕೇಷನ್ ಚೆನ್ನಾಗಿ ಬೆಳೆಸಿ. ಸೊ ಅದೆಲ್ಲ ಮಾಡಿ ಅಷ್ಟೇ. ಸೊ ಏನೇ ನಿಮ್ದು ಇನ್ಸೆಕ್ಯೂರಿಟೀಸ್ ಇದೆ, ಇಂಪರ್ಫೆಕ್ಷನ್ಸ್ ಇದೆ, ಅದ್ರ ಕಡೆ ಕೆಲಸ ಮಾಡ್ತಾ ಮಾಡ್ತಾ ಇದನ್ನೆಲ್ಲ ನಾನು ಇವಾಗ ಹೇಳಿದ್ನಲ್ಲ, 5 ಮಿಸ್ಟೇಕ್ಸು, 5 ಸ್ಟೆಪ್ಸು, ಕಮ್ಯುನಿಕೇಷನ್ನು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್, ಆಯಿತಾ. ಪ್ರಾಕ್ಟೀಸ್ ಎಲ್ಲದಕ್ಕಿಂತ ಮೇಲ್ ಬರದೆ ಪ್ರಾಕ್ಟೀಸ್. ಈ ವಿಡಿಯೋ ಕೇಳಿಸ್ಕೊಂಡು ನೀವು ಈ ವಿಡಿಯೋನ ಕ್ಲೋಸ್ ಮಾಡಿ, ಚೆನ್ನಾಗಿ ಹೇಳ್ದಾ ಅಂತ ಮಾಮೂಲಿ ನಿಮ್ಮ ಲೈಫಲ್ಲಿ ಹೆಂಗೆ ಮಾಡ್ತಿದ್ರೆ ಹಾಗೆ ಮಾಡ್ತಿದ್ರೆ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಈ ವಿಡಿಯೋ ನೋಡಿರೋನ್ಗೂ ನೋಡದೇ ಇರೋನ್ಗೂ ಏನೂ ಡಿಫ್ರೆನ್ಸ್ ಬರೋದಿಲ್ಲ. ಸೊ ಇವಾಗ ನಿಮ್ದು ಏನು ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಇದನ್ನೆಲ್ಲ, ಓಕೆನಾ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಪರ್ಫೆಕ್ಟ್ ಅಲ್ಲ, ನಾನು ಎಲ್ಲದನ್ನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಇನ್ನೂ ಇಂಪ್ರೂವ್ ಮಾಡ್ಕೋತಾನೇ ಇದ್ದೀನಿ. ಆ್ಯಂಡ್ ನಾನು ಇಂಪ್ರೂವ್ ಮಾಡ್ಕೋತಾ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನಗೇನಾದ್ರು ಲೈಫ್ ಸ್ಕಿಲ್ಗಳು ಕೆಲವು ನಿಮ್ಗೆ ಇಂಪಾರ್ಟೆಂಟ್ ಕಲ್ತ್ಕೊಡಿ ಅಂತ ನಿಮ್ಗೆ ಹೇಳಬೇಕು, ಶೇರ್ ಮಾಡ್ಬೇಕು ಅನ್ಸಿದ್ರೆ ಅದನ್ನು ಮಾಡ್ತೀನಿ. ಸೊ ನೀವು ನನ್ನನ್ನು ಫಾಲೋ ಮಾಡಲ್ಲ ಅಂತ ಅಂದರೆ ಫಸ್ಟ್ ಫಾಲೋ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಅಂದರೆ ಫಾಲೋ ಮಾಡಲೇಬೇಕು ನೀವು, ಅಷ್ಟೇ. ನಂಗೆ ಗೊತ್ತಿಲ್ಲ, ನಾನು ವ್ಯೂಸ್ ನೋಡ್ತಾ ಇದ್ದೀನಿ, ಅಷ್ಟು ಫಾಲೋವರ್ಸ್ ಇರಬೇಕು. ಲಾಸ್ಟ್ವರೆಗೂ ಯಾರು ನೋಡಿದಿರೋ ಅವರೆಲ್ಲ, ಓಕೆನಾ. ಸೊ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರುತ್ತೆ. ಬೇಸಿಕ್ಲಿ ಈ ಚಾನಲಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ವರ್ಕೌಟ್ ಆಗಲಿ, ಮೆಂಟಲ್ ಹೆಲ್ತ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ, ಒಂದು ಕಮ್ಯುನಿಕೇಷನ್, ಕಾನ್ಫಿಡೆನ್ಸ್, ಲೈಕ್ ಎಲ್ಲ ಸೇರಿದಾಗ್ಲೇ ಆ ಹೆಲ್ತ್ ಅನ್ನೋದು ಬರೋದು, ಆಯಿತಾ. ಬರೀ ಫಿಸಿಕಲ್ ಹೆಲ್ತ್ ಮಾತ್ರ ಹೆಲ್ತ್ ಅಲ್ಲ, ಫಿನಾನ್ಷಿಯಲ್ ಹೆಲ್ತ್ ಕೂಡ ಹೆಲ್ತೇನೆ, ಮೆಂಟಲ್ ಹೆಲ್ತ್ ಕೂಡ ಹೆಲ್ತೇನೆ. ಒಂದು ರಿಲೇಷನ್ಶಿಪ್ಪಲ್ಲಿ ಹೆಲ್ದಿ ಆಗಿದ್ರೆ ಅದೂ ಹೆಲ್ತೇನೆ. ಇದು ಎಲ್ಲ ಕಂಬೈನ್ಡ್ ಆಗಿದ್ದಾಗಲೇ ನಿಮ್ಗೊಂದು ಪರ್ಫೆಕ್ಟ್ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ. ಸೊ ಮಿಸ್ಟೇಕ್ಸ್ ಮಾಡೋಕ್ಕೆ ಹೆದರ್ಕೋಬೇಡಿ, ಹೋಗಿ ಹೊರಗೆ ಇವತ್ತೇ ಹೋಗಿ
ರ್ಯಾಂಡಮ್ ಆಗಿ ಯಾರ ಜೊತೆನಾದ್ರೂ ಮಾತಾಡಿ ಕಾನ್ಫಿಡೆಂಟ್ ಆಗಿ, ಆಯ್ತಾ? ಎಷ್ಟಾಗುತ್ತೆ ಅಷ್ಟು ಮಾತಾಡಿ. ಮಿಸ್ಟೇಕ್ಸ್ ಮಾಡ್ತೀರಾ ಮಾಡಿ, ಫಂಬಲ್ ಮಾಡ್ತೀರಾ ಮಾಡಿ, ನಗಾಡಿ ಅವ್ರ ಜೊತೆ. ಅವರು ಮಿಸ್ಟೇಕ್ ಮಾಡಿ ಫಂಬಲ್ ಮಾಡ್ತಾರೆ, ಅವರು ನಗಾಡ್ತಾರೆ, ಆಯ್ತಾ? ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಜಾಬಿಗೆಲ್ಲ ಸಖತ್ ಹೆಲ್ಪ್ ಆಗುತ್ತೆ, ಬರ್ದಿಟ್ಕೊಳ್ಳಿ ಇದನ್ನ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಹೋಗ್ಬಿಟ್ಟು ನನ್ನ ಕಮ್ಯುನಿಕೇಷನ್ ವಿಡಿಯೋನ ಚೆಕ್ ಮಾಡಿ. ಸೊ ಇಲ್ಲೆಲ್ಲಾದ್ರೂ ಲಿಂಕ್ ಮಾಡಿರ್ತೀನಿ, ಲೆಫ್ಟ್ ರೈಟ್ ಗೊತ್ತಿಲ್ಲ. ಸೊ ಅದನ್ನು ಚೆಕ್ ಮಾಡಿ, ನಿಮಗೆ 100% ಇಷ್ಟ ಆಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ಎರಡೂ ಸೇರಿದಾಗ ಹೆವಿ ಪವರ್ಫುಲ್ ಅದು. ಸೊ ಹೋಗಿ ಎಂಜಾಯ್ ಮಾಡಿ ಆ ವಿಡಿಯೋನ. ಸಿಗೋಣ ನೆಕ್ಸ್ಟ್.